ಪಕ್ಷದಲ್ಲಿ ನಾಯಕತ್ವ ಬದಲಾವಣೆ ವಿಷಯ ಬಂದಾಗಲೆಲ್ಲ ಮುಖ್ಯಮಂತ್ರಿಗಳು ಕಡುಕೋಪದಲ್ಲೇ ಉತ್ತರವನ್ನ ಕೊಡ್ತಿದ್ರು. ಇದೇ ಮೊದಲ ಬಾರಿಗೆ ಸಿಎಂ ಸಿದ್ದರಾಮಯ್ಯ ನಾಯಕತ್ವ ಬದಲಾವಣೆ ಪ್ರಶ್ನೆಗೆ ಮುಕ್ತವಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಅದು ನಿಮ್ಮ ನ್ಯೂಸ್ 18ನ ರೈಸಿಂಗ್ ಕರ್ನಾಟಕ ಕಾರ್ಯಕ್ರಮದಲ್ಲಿ. ಸಿಎಂ ಏನಂದ್ರು, ಡಿಸಿಎಂ ಕೊಟ್ಟಂತಹ ಉತ್ತರವೇನು ಅಂತ ತೋರಿಸ್ತೀವಿ ನೋಡಿ. ದೇವರಾಜ ಅರಸರವರ ದಾಖಲೆ ಮುರಿಬೇಕು ಅಂತಕ್ಕಂಥದ್ದು ನನಗೆ ಮನಸ್ಸಿನಲ್ಲಿ ಇಲ್ಲ. ಎಷ್ಟು ವರ್ಷ ಅಧಿಕಾರದಲ್ಲಿ ಇರ್ತೀವಿ ಅಷ್ಟು ವರ್ಷ ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು. ಜನ ಆಶೀರ್ವಾದ ಮಾಡಿದ್ದಾರೆ 5 ವರ್ಷ ಇರಿ ಅಂತ. ಹೈಕಮಾಂಡ್ನವರು ಒಂದು ವೇಳೆ ತೀರ್ಮಾನ ತಗೊಂಡ್ರೆ, ಬೇರೆ ತೀರ್ಮಾನ ತಗೊಂಡ್ರೆ ಅದು ಮಾಡಬೇಕಾಗ್ತದೆ. ಯಾರೇ ಕಾಂಗ್ರೆಸ್ನವರಾದರೂ ಕೂಡ ಹೈಕಮಾಂಡ್ನವ್ರ ತೀರ್ಮಾನ ಅಂತಿಮ. ಬರೋಬ್ಬರಿ 136 ಸೀಟುಗಳನ್ನು ಗೆದ್ದು ಸುಭದ್ರ ಸರ್ಕಾರ ರಚನೆ ಮಾಡಿರೋ ಕಾಂಗ್ರೆಸ್ ಸರ್ಕಾರಕ್ಕೆ ನವೆಂಬರ್ 20ಕ್ಕೆ 2.5 ವರ್ಷ ಪೂರ್ಣವಾಗುತ್ತಿದೆ. ಈ ಹೊತ್ತಲ್ಲೇ ಅಧಿಕಾರ ಹಂಚಿಕೆ, ಸಂಪುಟ ಪುನರಚನೆ, ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆಗಳೂ ಜೋರಾಗಿವೆ. ಪ್ರತಿಪಕ್ಷಗಳಿಗಿಂತಲೂ ಹೆಚ್ಚಾಗಿ ಆಡಳಿತಾರೂಢ ಪಕ್ಷದಲ್ಲೇ ಹೆಚ್ಚೆಚ್ಚು ಚರ್ಚೆಗಳು ಆಗ್ತಿವೆ. ಪಕ್ಷದೊಳಗಿನ ಗೊಂದಲ, ಚರ್ಚೆ, ಕುತೂಹಲಗಳ ಮಧ್ಯೆ ಎಲ್ಲದಕ್ಕೂ ಬ್ರೇಕ್ ಹಾಕಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮುಂದಿನ 2.5 ವರ್ಷಗಳ ಅವಧಿಗೂ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಯೋ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರೇ ಸುಳಿವು ಕೊಟ್ಟಿದ್ದಾರೆ. ನ್ಯೂಸ್ 18 ಕನ್ನಡದ ರೈಸಿಂಗ್ ಕರ್ನಾಟಕ ಕಾರ್ಯಕ್ರಮದಲ್ಲಿ ಬಹುದೊಡ್ಡ ಹೇಳಿಕೆ ಕೊಟ್ಟಿದ್ದಾರೆ. 5 ವರ್ಷ ಸಿಎಂ ಆಗೇ ಪೂರೈಸೋ ಬಗ್ಗೆ ಸಿದ್ದರಾಮಯ್ಯ ವಿಶ್ವಾಸದ ಮಾತುಗಳನ್ನಾಡಿದ್ದಾರೆ. ದೇವರಾಜ ಅರಸು ಅವರ ಸುದೀರ್ಘ ಕಾಲದವರೆಗೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಆಳ್ವಿಕೆಯನ್ನು ನಡೆಸಿದಂತವರು ದೇವರಾಜ ಅರಸು ಅವರು. ತಾವು ಈಗ ಆ ದಾಖಲೆಯನ್ನ ಮುರಿಯುವ ಹೊಸ್ತಿಲಲ್ಲಿದ್ದೀರಿ. ದೇವರಾಜ ಅರಸು ಅವರ ದಾಖಲೆ ಸುದೀರ್ಘ ಅವಧಿಗೆ ಮುಖ್ಯಮಂತ್ರಿಯಾಗಿ ಆಳ್ವಿಕೆಯನ್ನು ನಡೆಸಿರುವಂತವರು. ತಮ್ಮಲ್ಲಿ ಈ ಸುದೀರ್ಘ ಆಡಳಿತದ ಅವಧಿ ಎಷ್ಟು ತೃಪ್ತಿ ತಂದಿದೆ ಮತ್ತು ಈ ದಾಖಲೆಯನ್ನು ಮುರಿದು ಕೂಡ ತಾವು ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಅವಧಿಯವರೆಗೂ ಕೂಡ ಮುಖ್ಯಮಂತ್ರಿಯಾಗಿ ಆಡಳಿತ ನಿರ್ವಹಿಸಿದವರು ಅನ್ನುವಂತಹ ದಾಖಲೆಯ ಬಗ್ಗೆ ತಾವೇನು ಹೇಳ್ತೀರಿ? ನನಗೆ ದಾಖಲೆ ಬಗ್ಗೆ ನಂಬಿಕೆ ಇಲ್ಲ. ಎಷ್ಟು ವರ್ಷ ಅಧಿಕಾರದಲ್ಲಿ ಇರ್ತೀವಿ ಅಷ್ಟು ವರ್ಷ ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು. ಎಷ್ಟು ವರ್ಷ ಅಧಿಕಾರದಲ್ಲಿದ್ದೋ ದಾಖಲೆ ಮುರಿಬೇಕು, ದೇವರಾಜ ಅರಸರವರ ದಾಖಲೆ ಮುರಿಬೇಕು ಅಂತಕ್ಕಂಥದ್ದು ನನಗೆ ಅದು ಮನಸ್ಸಿನಲ್ಲಿ ಇಲ್ಲ. ಆದರೆ ನಾವು ಎಷ್ಟು ವರ್ಷ ಅಧಿಕಾರದಲ್ಲಿ ಇರ್ತೀವಿ ಅಷ್ಟು ದಿನ ಜನಪರವಾಗಿರಬೇಕು, ಸಮಾಜಮುಖಿಯಾಗಿರ್ಬೇಕು ಅಷ್ಟೇ. ಕರ್ನಾಟಕದ ಮುಖ್ಯಮಂತ್ರಿಯಾಗಿ 10 ವರ್ಷ ಇರ್ತೀರಿ. 10 ವರ್ಷ ಗೊತ್ತಿಲ್ಲ ನನಗೆ. ಈಗ ಹೈಕಮಾಂಡ್ನವರು ಅಂತಿಮವಾಗಿ ತೀರ್ಮಾನ ಮಾಡೋರು ಯಾರು? ಈಗ ನನಗೆ ಜನ ಆಶೀರ್ವಾದ ಮಾಡಿದ್ದಾರೆ 5 ವರ್ಷ ಇರಿ ಅಂತ. ನಾನು ಹೈಕಮಾಂಡ್ನವರು ಒಂದು ವೇಳೆ ತೀರ್ಮಾನ ತಗೊಂಡ್ರೆ, ಬೇರೆ ತೀರ್ಮಾನ ತಗೊಂಡ್ರೆ ಅದು ಮಾಡಬೇಕಾಗ್ತದೆ. ಅದಕ್ಕೆ ಓಪನ್ ಆಗಿದೆ, ಮುಕ್ತವಾಗಿ ಯಾರೇ ಕಾಂಗ್ರೆಸ್ನವರಾದರೂ ಕೂಡ ಹೈಕಮಾಂಡ್ನವ್ರ ತೀರ್ಮಾನ ಅಂತಿಮ. ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ನವರು ಏನ್ ತೀರ್ಮಾನ ತಗೊಳ್ತಾರೆ ಅದೇ ಅಂತಿಮ. ಸಚಿವ ಸಂಪುಟ ಪುನರಚನೆ ಬಗ್ಗೆಯೂ ಚರ್ಚೆಗಳು ನಡೆಯುತ್ತಿವೆ. ಗುಂಪಿಗೊಂದು ಮಾತು ಕೇಳಿಬರುತ್ತಿದೆ. ಈ ಬಗ್ಗೆಯೂ ಸಿಎಂ ಸ್ಪಷ್ಟ ಸಂದೇಶವನ್ನ ನ್ಯೂಸ್ 18 ಕನ್ನಡದ ರೈಸಿಂಗ್ ಕರ್ನಾಟಕ ಕಾರ್ಯಕ್ರಮದ ಮೂಲಕ ರವಾನಿಸಿದ್ದಾರೆ. 2.5 ವರ್ಷ ಪೂರ್ಣಗೊಳ್ಳುವ ಸಂದರ್ಭಕ್ಕೆ ಬಿಹಾರ ಚುನಾವಣೆ ಕೂಡ ಮುಗಿದಿರುತ್ತೆ. ಆಗ ಹೈಕಮಾಂಡ್ ಜೊತೆ ಚರ್ಚಿಸಿ ಅನುಮತಿ ಸಿಕ್ಕರೆ ಸಂಪುಟ ಪುನರಚನೆ ಮಾಡುತ್ತೇನೆ ಎಂದರು. ಸರ್ಕಾರಕ್ಕೆ ನವೆಂಬರ್ ತಿಂಗಳಲ್ಲಿ 2.5 ವರ್ಷ ತುಂಬೋದ್ರಿಂದಾಗಿ ಸಂಪುಟ ಪುನರ್ರಚನೆಯ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಯಾಕಂದ್ರೆ ಹಿಂದೆಯೂ ಕೂಡ ನೀವು ಅರ್ಧದಲ್ಲಿ ಪುನರ್ರಚನೆಯನ್ನ ಮಾಡಿದ್ರಿ, ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ಪುನರ್ರಚನೆಯನ್ನ ಮಾಡಿದ್ರಿ. ಪ್ರಭಾವಿ ಸಚಿವರುಗಳಾಗಿದ್ದಂಥವ್ರನ್ನು ಕೂಡ ಆ ರಾಜಕೀಯದ ಸವಾಲನ್ನು ಕೂಡ ಸ್ವೀಕರಿಸಿದ್ರಿ. ಅವತ್ತು ಒಬ್ರು ಪಕ್ಷದಿಂದ ರಾಜೀನಾಮೆಯನ್ನು ಕೊಟ್ಟು, ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಒಂದು ಬೈ ಎಲೆಕ್ಷನ್ ಕೂಡ ಬರುವಂಗಾಯ್ತು ಕಳೆದ ಬಾರಿ ನೀವು ಕ್ಯಾಬಿನೆಟ್ ರೀಶಫಲ್ ಮಾಡಿದಾಗ. ಆದ್ರೆ ಆ ರಾಜಕೀಯ ನಿರ್ಧಾರವನ್ನು ನೀವು ತೆಗೆದುಕೊಂಡಿದ್ರಿ ಅವತ್ತು. ಇವತ್ತು ಕೂಡ ಅದೇ ರೀತಿಯಾಗಿ ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಸೀರಿಯಸ್ ಆಗಿ ಪ್ಲಾನ್ ಅನ್ನು ಮಾಡಿದ್ದೀರಾ? ಯಾವ ರೀತಿಯಾಗಿ? ಹೈಕಮಾಂಡ್ನವರೇ ಈಗ ಒಂದು 3-4 ತಿಂಗಳ ಹಿಂದೆ ರೀಸಫಲ್ ಮಾಡಿ ಅಂತ ಹೇಳಿದ್ರು, ಹೊಸಬರಿಗೆಲ್ಲ ಅವಕಾಶ ಕೊಡಿ ಅಂತ ಹೇಳಿದ್ರು. ನಾನು 2.5 ವರ್ಷ ತುಂಬಲಿ,
2.5 ವರ್ಷ ತುಂಬಲಿ, ಅರ್ಧ ಸಮಯ ಆಗ್ತದೆ, ಆಮೇಲೆ ಮಾಡೋಣ ಅಂತ ಹೇಳಿದೆ. ಅದಕ್ಕೆ ಒಪ್ಕೊಂಡಿದ್ರು. ಈಗ ಹೈಕಮಾಂಡ್ನವ್ರು ಏನು ಹೇಳ್ತಾರೆ, 2.5 ವರ್ಷ ಸಂದರ್ಭದಲ್ಲಿ ನಾನು ಭೇಟಿ ಮಾಡಿ ಕೇಳ್ತೀನಿ ಹೈಕಮಾಂಡ್ನವ್ರಿಗೆ. ಅವ್ರು ಒಪ್ಪಿಗೆ ಕೊಟ್ಟರೆ ರೀಸಫಲ್ ಮಾಡೇ ಮಾಡ್ತೀವಿ. ಇದರ ಮಧ್ಯೆ ಇಡೀ ರಾಜ್ಯ ರಾಜಕಾರಣಕ್ಕೆ ಶಾಕಿಂಗ್ ನ್ಯೂಸ್ ಕೊಟ್ಟಿದ್ದಾರೆ. 2028ರ ವಿಧಾನಸಭೆ ಚುನಾವಣೆಗೂ ಸ್ಪರ್ಧೆ ಮಾಡುವ ಸುಳಿವು ಕೊಟ್ಟಿದ್ದಾರೆ. ಸ್ನೇಹಿತರು ಹಿತೈಷಿಗಳು ಸ್ಪರ್ಧೆ ಮಾಡುವಂತೆ ಒತ್ತಾಯಿಸುತ್ತಿದ್ದಾರೆ. ಚುನಾವಣೆ ಹೊತ್ತಿಗೆ ನೋಡೋಣ ಎಂದು. 2028ರ ಚುನಾವಣೆಯಲ್ಲಿ ಹಾಗಾದ್ರೆ ತಾವು ಸ್ಪರ್ಧಿಸುವುದಿಲ್ಲ ಅನ್ನುವಂಥದ್ದು ಆ ತೀರ್ಮಾನ ಇವಾಗಲೂ ಕೂಡ ಇದೆಯಾ, ಅಥವಾ ಮತ್ತೆ ಪರಿಶೀಲನೆಯನ್ನ ಮಾಡುವಂತ ಸ್ಥಿತಿ ಬಂತು ಅಂದ್ರೆ ಪರಿಶೀಲನೆ ಮಾಡ್ತೀರಾ? ಈಗ ನಾನು 2028ಕ್ಕೆ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ದೆ. ಬಟ್ ಎಲ್ಲ ನಮ್ಮ ಸ್ನೇಹಿತರು ಹಿತೈಷಿಗಳು ಎಲ್ಲರೂ ಕೂಡ ನೀವು 2028 ಚುನಾವಣೆಗೆ ನಿಲ್ಲೇಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಕಾರಣ ಯಾಕಪ್ಪ ಅಂತಂದ್ರೆ, ನೀವು ನಿಲ್ಲೋದ್ರಿಂದ ಪಕ್ಷಕ್ಕೆ ಅನುಕೂಲ ಆಗ್ತದೆ, ಮುಂದೆ ಅಧಿಕಾರಕ್ಕೆ ಬರಲಿಕ್ಕೆ ಅನುಕೂಲ ಆಗ್ತದೆ ಅಂತ ಮಾತುಗಳನ್ನು ಹೇಳ್ತಾ ಇದ್ದಾರೆ. ನಾನು ಇನ್ನೂ ಕೂಡ ಅದರ ಬಗ್ಗೆ ಗಂಭೀರವಾಗಿ ತೀರ್ಮಾನ ಮಾಡಿಲ್ಲ. ಸಿಎಂ ಸಿದ್ದರಾಮಯ್ಯ ಹೀಗೆ ನ್ಯೂಸ್18 ವೇದಿಕೆಯಲ್ಲಿ ಹೇಳುವಾಗಲೇ ದೆಹಲಿಗೆ ತೆರಳಿದ್ದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿಗೆ ಬಂದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೇಳಿಕೆಗೆ ಪ್ರತಿಕ್ರಿಯೆ ಕೊಟ್ಟರು. ಹೈಕಮಾಂಡ್ ಒಪ್ಪಿದರೆ ನಾನೇ ಪೂರ್ಣಾವಧಿ ಸಿಎಂ ಆಗಿರ್ತೀನಿ ಅಂತಿದ್ದಾರೆ, ಏನಂತೀರಾ ಅಂದ್ರೆ ಅವ್ರು ಹೇಗೆ ಹೇಳ್ತಾರೋ ಹಾಗೆ ನಡೆದುಕೊಳ್ತೀವಿ ಎಂದರು ಡಿಸಿಎಂ. ಸರ್, ಮಂಗಳೂರಲ್ಲಿ ಸಿಎಂ ಮಾತಾಡಿದ್ದಾರೆ ಸರ್. ಹೈಕಮಾಂಡ್ ಒಪ್ಪಿದ್ರೆ ನಾನೇ ಪೂರ್ಣಾವಧಿ ಸಿಎಂ ಆಗಿರ್ತೀನಿ, ಇಲ್ಲೇ ಹೋದ್ರೆ ಇಲ್ಲ ಅಂತ ಹೇಳಿದ್ದಾರೆ ಸರ್. ಸಿಎಂ ಹೇಳಿದ ಮೇಲೆ ಇನ್ನೇನಿದೆ, ಅವ್ರು ಹೆಂಗ್ ಹೇಳ್ತಾರೋ ಹಂಗೆಲ್ಲ ನಾವೆಲ್ಲ ನಡ್ಕೋತೀವಿ. ಮುಖ್ಯಮಂತ್ರಿಯಾಗಿ 5 ವರ್ಷ ನಾನೇ ಇರ್ತೀನಿ ಅಂತಿದ್ದ ಸಿದ್ದರಾಮಯ್ಯ ಈಗ ಹೈಕಮಾಂಡ್ ಹೇಗೆ ಹೇಳುತ್ತೆ ಹಾಗೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಸ್ಥಾನ ಅಲಂಕರಿಸಲು ಡಿಸಿಎಂ ಕೂಡ ಆಕಾಂಕ್ಷಿಯಾಗಿದ್ದು, ಸಿಎಂ ಹೇಳಿದ ಮೇಲೆ ಮುಗೀತು, ಅವರು ಹೇಗೆ ಹೇಳ್ತಾರೋ ಹಾಗೆ ಅಂತ ಡಿಸಿಎಂ ಕೂಡ ಜಾಣ ಉತ್ತರ ಕೊಟ್ಟಿದ್ದಾರೆ. ಒಟ್ನಲ್ಲಿ ಫಸ್ಟ್ ಟೈಮ್ ನಾಯಕತ್ವ ಬದಲಾವಣೆ ವಿಷಯದಲ್ಲಿ ಸಿಎಂ ಡಿಸಿಎಂ ಇಬ್ಬರೂ ಮುಕ್ತವಾಗಿ ಮಾತಾಡಿರೋದು 10 ವ್ಯಾಖ್ಯಾನಗಳನ್ನ ಹುಟ್ಟುಹಾಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್18. ರಾಜ್ಯದಲ್ಲಿ ಸಂಪುಟ ಪುನರ್ರಚನೆ ಆಗತ್ತೆ ಅನ್ನೋದನ್ನ ಸಿಎಂ ಸ್ಪಷ್ಟಪಡಿಸಿದ್ರು. ಸಿಎಂ ಹೇಳಿಕೆ ಬೆನ್ನಲ್ಲೇ ಮಂತ್ರಿ ಸ್ಥಾನದ ಆಕಾಂಕ್ಷಿಗಳ ಪಟ್ಟಿ ಬೆಳೀತಾ ಇದೆ. ಈಗಿರೋ ಮಂತ್ರಿಗಳಿಂದ ಯಾವ ಕ್ರಾಂತಿನೂ ಆಗಲ್ಲ ಅನ್ನೋ ಹೇಳಿಕೆಗಳು ಹೊರಬರ್ತಾ ಇದೆ. ರಾಜ್ಯದಲ್ಲಿ ಒಂದು ಕಡೆ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ಅಂತ ಬಿಜೆಪಿ ನಾಯಕರು ಹೇಳಿಕೆ ಕೊಡುತ್ತಿದ್ದಾರೆ. ಎಲ್ಲವೂ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಮುಖ್ಯಮಂತ್ರಿಗಳೇ ಸ್ಪಷ್ಟಪಡಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹೀಗೆ ನ್ಯೂಸ್18 ವೇದಿಕೆಯಲ್ಲಿ ಹೇಳುವಾಗಲೇ ಕಾಂಗ್ರೆಸ್ ಪಡಸಾಲೆಯಲ್ಲಿ ಸಚಿವ ಸಂಪುಟ ಪುನರಚನೆ ಬಗ್ಗೆ ಚರ್ಚೆಗಳು ಓಡಾಡುತ್ತಿವೆ. ಬಿಹಾರ ಚುನಾವಣೆ ಮುಗಿದ ಕೂಡಲೇ ಸಂಪುಟ ಪುನರಚನೆ ಆಗುತ್ತೆ ಎಂಬ ವಿಶ್ವಾಸದಲ್ಲೇ ಎಲ್ಲರೂ ಇದ್ದಾರೆ. ಆದರೂ ಕೆಲ ನಾಯಕರಂತೂ ಯಾವ ಕ್ರಾಂತಿಯೂ ಇಲ್ಲ, ಶಾಂತಿಯೂ ಇಲ್ಲ ಅಂತಿದ್ದಾರೆ. ರೀಶಫಲ್ ಆಗುತ್ತೆ ಅಂತ ಮುಖ್ಯಮಂತ್ರಿಯವರು ಸೂಚನೆ ಕೊಟ್ಟಿದ್ದಾರೆ. ಹೈಕಮಾಂಡು ಬಹುಶಃ ಅದಕ್ಕೆ ಒಪ್ಪಿದ್ದಾರೆ ಅಂತ ಅನ್ಕೋತೀನಿ ನಾನು. ಬಟ್ ನನಗೆ ಅದು ವಿಚಾರ ಗೊತ್ತಿಲ್ಲ, ಅಂದರೆ ಒಪ್ಕೋತೀನಿ. ಅಲ್ಲ, ಹೈಕಮಾಂಡು ತನ್ನದೇ ಅಂತ ಲಿಸ್ಟ್ ಮಾಡೇ ಮಾಡ್ತಾರೆ. ಅವ್ರು ಮಾಡಿದಾರೋ ಮುಂದುವರಿಸ್ತಾರ, ಇಲ್ಲಾರೋ ತ್ಯಾಗ ಮಾಡಲೇಬೇಕು, ಬೇರೆಯವ್ರಿಗೆ ಅವಕಾಶ ಕೊಟ್ಟೆ ಕೊಡ್ತಾರೆ. ಇಲ್ಲ, ನಮಗಂತೂ ಗೊತ್ತೇ ಇಲ್ಲ ಯಾವ್ದು ನವಂಬರ್ ಕ್ರಾಂತಿ ಅಂತ ಏನು ಗೊತ್ತೇ ಇಲ್ಲ. ಕ್ರಾಂತಿಗಳಿಗೆ ಅಧಿಕಾರ ಇದೆ, ಅವ್ರು ಮಾಡ್ಬೋದು, ಮಾಡಲಿ. ನನಗೇನು ಮಾಹಿತಿ ಇಲ್ಲ ಸರ್. ಅದೇ ಕೆಲವು ಹಿರಿಯ ಸಚಿವರನ್ನ ಕೈ ಬಿಡ್ತಾರೆ. ಆಯ್ತಪ್ಪ, ಬೇರೆಯವ್ರಿಗೆ ಅವಕಾಶ ಕೊಡಲಿ ಬಿಡಿ. ಏನೀಗ ದೊಡ್ಡವ್ರು ಹೇಳಿದ್ಮೇಲೆ ನಮ್ಮ ಚಿಕ್ಕವ್ರದ್ದೇನು ಸಮಸ್ಯೆ ಇಲ್ಲ. ಈ ಹೈಕಮಾಂಡು, ಎರಡನೇ ಕಮಾಂಡು ಸಿದ್ದರಾಮಯ್ಯ, ಏನು ನಡೀತೋ ನಡೀತದೆ ಅನ್ಕೊಂಡಿನಪ್ಪ, ನೋಡವ ಆಗುತ್ತೆ ಅಂತ ಅನ್ಕೊಂಡಿನಿ. ಕಾಂಗ್ರೆಸ್ನೊಳಗಿನ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಅಹಿಂದ ನಾಯಕತ್ವ ವಿಚಾರದ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ನಾನು 30 ವರ್ಷದಿಂದ ಅಹಿಂದ ಪಾರ್ಟಿಯಲ್ಲಿದ್ದೇನೆ. ಪರಮೇಶ್ವರ್, ಮಹದೇವಪ್ಪ ಎಲ್ಲರೂ ಅದರ ಭಾಗವೇ ಆಗಿದ್ದಾರೆ. ಯತೀಂದ್ರ ಎಲ್ಲಿಯೂ ಸಿಎಂ ಸ್ಥಾನವಾಗಲಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಆಗಲಿ ಹೇಳಿಲ್ಲ ಎಂದರು. ಎಲ್ಲ ವಿರೋಧ ಮಾಡೋಂಥ ಪ್ರಶ್ನೆ ಇಲ್ಲ. ನಾವೇನು ಮುಖ್ಯಮಂತ್ರಿ ಸ್ಥಾನಕ್ಕೆ ಇಲ್ಲ, ಅವ್ರು ಮುಖ್ಯಮಂತ್ರಿ ಸ್ಥಾನ ಹೇಳಿಲ್ಲ. ಅವ್ರು ವಿರೋಧ ಮಾಡೋರು ಆ ಸ್ಥಾನದ ಬಗ್ಗೆ ಅವರು ಕನ್ಫ್ಯೂಷನಲ್ಲಿದ್ದಾರೆ. ಅವ್ರು ಹೇಳಿದ್ದೆ ಬೇರೆ, ಇವ್ರು ತಿಳ್ಕೊಂಡೆ ಬೇರೆ. ನನ್ನ ದೃಷ್ಟಿಯಲ್ಲಿ ಅದು ಸಪ್ರೇಟ್ ಸಂಘಟನೆ ಇದೆ. ಅದರ ನಾಯಕತ್ವ ವಹಿಸಲಿಕ್ಕೆ ಯಾರ್ದು ವಿರೋಧ ಅವಶ್ಯಕತೆ ಇಲ್ಲ. ಅವರೇನು ಮುಖ್ಯಮಂತ್ರಿ ಸ್ಥಾನ ಪಡೀರಿ ಅಥವಾ ಅಧ್ಯಕ್ಷ ಸ್ಥಾನ ಪಡೀರಿ ಅಂತ ಎಲ್ಲೂ ಹೇಳಿಲ್ಲ, ನಾವು ಕೂಡ ಕೇಳಿಲ್ಲ.
ಇನ್ನೊಂದು ಕಡೆ ಗೃಹ ಸಚಿವ ಪರಮೇಶ್ವರ್ ಸಿಎಂ ಆಗಲಿ ಎಂದು ತುಮಕೂರಿನಲ್ಲಿ ಸಿದ್ದರಬೆಟ್ಟದ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ಹೇಳಿದ್ದಾರೆ. ಕೊರಟಗೆರೆಯ ಚಟ್ಟೆನಹಳ್ಳಿಯಲ್ಲಿ ಧಾರ್ಮಿಕ ಸಭೆಯಲ್ಲೇ ಜನರೆದುರು ಹೇಳಿದ್ದಾರೆ. ಈ ವೇಳೆ ವೇದಿಕೆಯಲ್ಲೇ ಇದ್ದ ಪರಮೇಶ್ವರ್ ಸ್ವಾಮೀಜಿಗಳ ಮಾತಿಗೆ ಮುಗುಳ್ನಕ್ಕಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಸಹಿತ ಈ ರಾಜ್ಯವನ್ನು ನಡೆಸತಕ್ಕಂಥ ನಾಯಕತ್ವ ಗುಣ ಇದೆ ಅನ್ನುವಂಥದ್ದನ್ನ ಈಗಾಗಲೇ ಮಾಧ್ಯಮಗಳನ್ನ ನಾವೆಲ್ಲ ನೋಡ್ಕೊಂಡಿರ್ತಾರೆ. ಅದಕ್ಕೆ ನಮ್ಮ ಕೊರಟಗೆರೆ ತಾಲೂಕಿನ ಜನ ಇವತ್ತು ತಾವೇನು ಅಭಿವೃದ್ಧಿ ಮಾಡ್ತಾ ಇದ್ರಿ, ಇನ್ನೂ ಇದರ 100 ಪಟ್ಟು ಅಭಿವೃದ್ಧಿ ಆಗಬೇಕಂದ್ರೆ ತಮಗ ಆ ಅಧಿಕಾರ ಸಿಕ್ತು ಅಂತ ಹೇಳಿದ್ರೆ ಇಡೀ ನಮ್ಮ ತಾಲೂಕು ಒಂದು 100 ವರ್ಷ ಮುಂದೆ ಹೋಗುತ್ತೆ. ಆದ್ರೆ ಸಿಎಂ ಕುರ್ಚಿ ಚರ್ಚೆಗಳೆಲ್ಲವೂ ಅನಾವಶ್ಯಕ, ಎಲ್ಲವನ್ನ ಹೈಕಮಾಂಡ್ ತೀರ್ಮಾನಿಸುತ್ತೆ ಎಂದ್ರು ಪರಮೇಶ್ವರ್. DK ಶಿವಕುಮಾರ್ ಅವ್ರ ಬಗ್ಗೆ ಹೇಳೋದಕ್ಕೆ ನನಗೆ ಸಾಮರ್ಥ್ಯ ಇಲ್ಲ. ಅವರು ನಮ್ಮ ನಾಯಕರಿದ್ದಾರೆ, ಅವರು ನಮ್ಮ ಅಧ್ಯಕ್ಷರಿದ್ದಾರೆ ಮತ್ತು ಸಮರ್ಥರಿದ್ದಾರೆ. ಶಿವಕುಮಾರ್ ಅವರಿಗೆ ಕಂಪೇರ್ ಮಾಡೋದಕ್ಕೆ ಯಾರಿದ್ದಾರೆ? ಈಗ ಅಷ್ಟು ಅವರು ಸಾಮರ್ಥ್ಯ ಇದೆ. ಅದ್ರ ಬಗ್ಗೆ ನಾವು ಹೇಳೋವಂಥದ್ದಲ್ಲ. ಹೈಕಮಾಂಡ್ನವ್ರ ತೀರ್ಮಾನ ಅಂತಿಮವಾಗಿ ಆದಾಗ ನಾವೆಲ್ಲ ಅದನ್ನ ಹೈಕಮಾಂಡಿನ ಏನೇ ತೀರ್ಮಾನ ಆದರೂ ಒಪ್ಕೊಳ್ಳೋದಕ್ಕೆ ನಾವು ತಯಾರಿದ್ದೀವಿ. ಹೀಗೆ ಸಿಎಂ ರೇಸ್ನಲ್ಲಿ ಹಲವರ ಹೆಸರುಗಳು ಕೇಳುತ್ತಿವೆ, ಒಬ್ಬೊಬ್ಬರೇ ಮಾತನಾಡುತ್ತಿದ್ದಾರೆ. ಆದ್ರೆ ಅದೆಲ್ಲದಕ್ಕೂ ಮತ್ತೊಮ್ಮೆ ಫುಲ್ ಸ್ಟಾಪ್ ಹಾಕಿದ್ರು ಸಿಎಂ. ಈಗ ಪ್ರಜಾಪ್ರಭುತ್ವದಲ್ಲಿ ಸ್ಪರ್ಧೆಯಲ್ಲಿರೋರಿಗೆ ನಾವು ತಪ್ಪಿಸೋಕ್ಕಾಗೋದಿಲ್ಲ, ಸ್ಪರ್ಧೆಯಲ್ಲಿ ಇರಬೇಡಿ ಅಂತಲೂ ಹೇಳೋಕ್ಕಾಗಲ್ಲ. ಪ್ರಜಾಪ್ರಭುತ್ವ ಹಕ್ಕು ಅವ್ರದ್ದು. ನಾನು ಚೀಫ್ ಮಿನಿಸ್ಟರ್ ಅಭ್ಯರ್ಥಿ ಕ್ಯಾಂಡಿಡೇಟು ಅಂತ ಹೇಳ್ಕೊಳ್ಳಿಕ್ಕೆ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡೋದು, ಅದು ಅವರ ಸ್ವಂತ ಅಭಿಪ್ರಾಯ. ಸರ್ ನೀವೇ 5 ವರ್ಷ ತಾವೇ ಮುಖ್ಯಮಂತ್ರಿ ಸರ್, ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ. ಹೀಗೆ ಎಲ್ಲ ಚರ್ಚೆಗಳ ಮಧ್ಯೆಯೇ ಬಲಪ್ರದರ್ಶನಕ್ಕೆ ವೇದಿಕೆಯೂ ಸಜ್ಜಾಗಿದೆ. ಸಿಎಂ ಉತ್ತರಾಧಿಕಾರಿ ಚರ್ಚೆ ಬೆನ್ನಲ್ಲೇ ಶಕ್ತಿ ಪ್ರದರ್ಶನಕ್ಕೆ ದಲಿತ ನಾಯಕರು ಮುಂದಾಗಿದ್ದಾರೆ. ಡಿಸೆಂಬರ್ ಅಥವಾ ಜನವರಿಯಲ್ಲಿ ದಲಿತ ಬೃಹತ್ ಸಮಾವೇಶ ನಡೆಸಲು ಸಿದ್ಧತೆ ನಡೆಸಲಾಗುತ್ತಿದೆ. ಚಿತ್ರದುರ್ಗ ಅಥವಾ ದಾವಣಗೆರೆ ಭಾಗದಲ್ಲಿ ಬೃಹತ್ ಸಮಾವೇಶಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಈ ಸಂಬಂಧ ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ಪರಮೇಶ್ವರ್, ಮುನಿಯಪ್ಪ ಜೊತೆ ಸಭೆ ನಡೆಸಲಾಗಿದೆ. ಸಮಾವೇಶದ ಮೂಲಕ ಸಿಎಂ ಸಿದ್ದರಾಮಯ್ಯ ಬಲ ತುಂಬುವುದು ಹಾಗೂ ಸಿಎಂ ಬದಲಾವಣೆ ಮಾಡಿದ್ರೆ ದಲಿತರಿಗೆ ನೀಡಿ ಎಂಬ ಬೇಡಿಕೆ ಇಡಲು ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ. ಕಾಂಗ್ರೆಸ್ ಒಳಗಿನ ಈ ಬೆಳವಣಿಗೆಗಳನ್ನೇ ಬಿಜೆಪಿ ಜೆಡಿಎಸ್ ಅಸ್ತ್ರ ಮಾಡಿಕೊಂಡಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಹೊಸ ಪೋಸ್ಟ್ಗಳನ್ನ ದೋಸ್ತಿಗಳು ಬಿಡುಗಡೆ ಮಾಡುತ್ತಿದ್ದಾರೆ. ಬಿಜೆಪಿ ಎಕ್ಸ್ ಖಾತೆಯಲ್ಲಿ ಹಾಕಿರೋ ಪೋಸ್ಟ್ನಲ್ಲಿ ನಾನು ಮುಖ್ಯಮಂತ್ರಿ ಅಂತ ಎಂಬಿ ಪಾಟೀಲ್, ಮುನಿಯಪ್ಪ, ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ನಡುವೆ ಪೈಪೋಟಿ ನಡೆಯುತ್ತಿದೆ ಅಂತ ಫೋಟೋ ಹಾಕಿದೆ. ಕರ್ನಾಟಕದ ಅಭಿವೃದ್ಧಿಯನ್ನ ಸಂಪೂರ್ಣವಾಗಿ ಕಡೆಗಣಿಸಿ ಗಳಿಗೆಗೊಬ್ಬರನ್ನ ಮುಖ್ಯಮಂತ್ರಿ ಎಂದು ಬಿಂಬಿಸುತ್ತಿದೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ. ನವೆಂಬರ್ ಕ್ರಾಂತಿಗೆ ಕೆಲವು ದಿನಗಳು ಬಾಕಿ ಇದ್ದು ಸಿಎಂ ಆಕಾಂಕ್ಷಿಗಳು ಇನ್ನೂ ಹೆಚ್ಚಾದರೂ ಅಚ್ಚರಿಯಿಲ್ಲ ಅನ್ನೋ ಸಾಲುಗಳನ್ನ ಬಿಜೆಪಿ ಪೋಸ್ಟ್ ಮಾಡಿದೆ. ಇನ್ನು ಜೆಡಿಎಸ್ ಎಕ್ಸ್ ಪೋಸ್ಟ್ನಲ್ಲಿ ರಾಜ್ಯದಲ್ಲಿ ನೆರೆಹಾನಿ, ರೈತರ ಆತ್ಮಹತ್ಯೆ, ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಇಲ್ಲದೆ ಜನಸಾಮಾನ್ಯರು ನರಳಾಡುತ್ತಿದ್ದಾರೆ. ಆದರೆ ಜವಾಬ್ದಾರಿ ಮರೆತಿರುವ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಲ್ಲಿ ಪ್ರತಿನಿತ್ಯ ನಾನು ಸಿಎಂ ಕಚ್ಚಾಟ ನಡೆಯುತ್ತಿದೆ ಅಂತ ಜೆಡಿಎಸ್ ಕಾಲೆಳೆದಿದೆ. ಯಾರು ಏನೇ ಹೇಳಲಿ, ರಾಜ್ಯದಲ್ಲಿ ಶುರುವಾಗಿರುವ ನವೆಂಬರ್ ಕ್ರಾಂತಿ ಕಿಚ್ಚು ಬಿಹಾರ ಚುನಾವಣೆ ಮುಗಿಯೋವರೆಗೂ ಹೊಗೆ ಎಬ್ಬಿಸ್ತಾನೇ ಇರುತ್ತೆ. ಬಿಹಾರ ಚುನಾವಣೆ ಫಲಿತಾಂಶ ಬಂದ ಮೇಲೆ ಈ ಕಿಡಿ ಆರಿ ಹೋಗುತ್ತಾ ಅಥವಾ ಬೆಂಕಿ ಜ್ವಾಲೆಯಾಗುತ್ತಾ ಅನ್ನೋದೇ ಎಲ್ಲರನ್ನೂ ಕಾಡುತ್ತಿರೋ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.